press the bell icon on the YouTube app and never miss another update. Hello students, in the last class I was doing exercise problem 1. Today let's continue with the same thing from the second problem of the exercise. So in part 13 of the same chapter, force and laws of motion. Second one, exercise second one. When a carpet is beaten with a stick, dust comes out of it. Explain. ಹೇಳಿದರೆ ಸೇ ದಿಸ್ ಇಸ್ ದಿ ಕಾರ್ಪೆಟ್. ಕಾಲನ್ನು ಮನೆ ಒಳಗೆ ಎಂಟ್ರಿ ಕೊಡೋಕ್ಕೆ ಮುಂಚೆ ಮಾಡ್ತೀರಿ ಕಾರ್ಪೆಟ್ ಮೇಲೆ. ಸೊ ದಿಸ್ ಈಸ್ ದಿ ಕಾರ್ಪೆಟ್. ರೈಟ್. ಕಾರ್ಪೆಟ್ ಇದೆ, ಅದರ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತವೆ. ಏನೋ ಡಸ್ಟ್ ಪಾರ್ಟಿಕಲ್ಸ್. when you beat the carpet with a stick, suppose ನೀವೇನು ಮಾಡ್ತೀರಿ, ಸ್ಟಿಕ್ಕಿಂದ ಜೋರಾಗಿ ಹೊಡಿತೀರಿ, ಒಂದು ಕೋಲ್ ತೊಗೊಂಡು ಜೋರಾಗಿ ಹೊಡಿತೀರಿ. ಯಾವುದಕ್ಕೆ? ಕಾರ್ಪೆಟ್ಗೆ. ಧೂಳು ಮೇಲಕ್ಕೆ ಎದ್ದೇಳುತ್ತೆ. ಯು ಕ್ಯಾನ್ ಕ್ಲೀನ್ ದಿ ಕಾರ್ಪೆಟ್ ಬೈ ಹಿಟ್ಟಿಂಗ್ ವಿತ್ ಸ್ಟಿಕ್. ಫಾಲೋವಿಂಗ್. ಆರ್ ಎಲ್ಸ್ ಯು ಕ್ಯಾನ್ ಹಿಟ್ ದಿ ಕಾರ್ಪೆಟ್ ಟು ದ ವಾಲ್. ಯೂಸಲಿ ಕೋಲ್ ತಂದು ಹೊಡೆಯಲ್ಲ, ತಗೊಂಡು ಏನು ಮಾಡ್ತಾರೆ, ಗೋಡೆಗೆ ಹೊಡಿತಾರೆ, ಧೂಳೆಲ್ಲ ಉದುರುತ್ತೆ, ಕಾರ್ಪೆಟ್ ಕ್ಲೀನ್ ಆಗುತ್ತೆ. ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು? ವೆನ್ ಹಿಟ್ ದಿ ಕಾರ್ಪೆಟ್ ವಿತ್ ಎ ಸ್ಟಿಕ್, ಡಸ್ಟ್ ಕಮ್ಸ್ ಔಟ್ ಆಫ್ ಇಟ್. ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಸಿ, ಈಗ ನೀವೇ ಮಾಡ್ತೀರಿ, ದಿಸ್ ಈಸ್ ಕೋಲು. ಏನು ಮಾಡ್ತೀರಿ, ವಿತ್ ಸ್ಟಿಕ್ ಯು ಈಟೆಡ್ ದಟ್ ಕಾರ್ಪೆಟ್. ತಗೊಂಡು ಹಿಂಗೆ ಹೊಡೆದ್ರಿ. ಈಗ ವೆನ್ ಯು ಹಿಟ್ ದಿ ಕಾರ್ಪೆಟ್ ವಿತ್ ಸ್ಟಿಕ್, ದಿ ಕಾರ್ಪೆಟ್ ಈಸ್ ಗೋಯಿಂಗ್ ಟು ಬಿ ಇನ್ ದ ಮೋಷನ್. ಕಾರ್ಪೆಟ್ ಹೊಡಿತೀರಲ್ವಾ, ಕಾರ್ಪೆಟ್ ಏನಾಗುತ್ತೆ, ಮೋಷನಲ್ಲಿ ಉಂಟಾಗುತ್ತೆ. The carpet will be set into motion, that is, it will go into motion. But what about the dust particles? As you are standing in the bus, when the bus driver applies the brakes, you just continue to move in the forward direction, you feel the forward jerk, said to be first law of motion, or else law of inertia of motion in that case. Suppose you are standing in the bus which is at rest. Driver starts the bus, suddenly you will feel the backward jerk because you continue to be in the state of rest. Your body opposes the change. Your body offers some resistance to that change. It's called as what? Inertia of rest. ಎಲ್ಲ ಗೊತ್ತಿದೆ. As how you are standing in the bus, your dust particles are just present on the carpet. Dust is like you, the carpet is like bus. Initially both are at rest. ಒಂದು ಬಸ್ ಇದೆ, ನಿಂತ್ಕೊಂಡಿದೆ, ಅದರಲ್ಲಿ ನೀರಿದ್ರಿ. ಒಂದು ಕಾರ್ಪೆಟ್ ಇದೆ, ಅದ್ರ ಮೇಲೆ ಡಸ್ಟ್ ಪಾರ್ಟಿಕಲ್ಸ್ ಇದ್ದಾವೆ ನಿಮ್ಮಂಗೆ. ಡ್ರೈವರ್ ಕಮ್ಸ್ ಅಂಡ್ ಆನ್ ದ ಬಸ್, he starts the bus goes, start to go, you feel the backward jerk because of the inertia of rest. Following. Here the bus is now into the motion. ರೆಸ್ಟಲ್ಲಿತ್ತು, ಬಂದು ಸ್ಟಾರ್ಟ್ ಮಾಡ್ದ, ಆನ್ ಮಾಡ್ದ, ಬಿಟ್ಟ ಗಾಡಿನ ಮೋಷನಲ್ಲಿ ಆಯಿತು. ನೀವು ಒಳಗಡೆ ಇದ್ರಿ, ನಿಂತ್ಕೊಂಡಿದ್ರಿ, ಈಗ ಡ್ರೈವರ್ ಸ್ಟಾರ್ಟ್ ಮಾಡ್ಕೊಂಡು ಒಂಟ ಹಿಂಗೆ ಇನ್ನೇನು ಹೋಗ್ಬೇಕು.
ಸ್ಟಾರ್ಟ್ ಮಾಡ್ತಾನೆ. ಈ ಜಸ್ಟ್ ಆಕ್ಸಲರೇಟ್ ದಿ ಬಸ್ ಫ್ರಮ್ ದ ರೆಸ್ಟ್. ಬಸ್ ಈಸ್ ಸೆಟ್ ಟು ಬಿ ಇನ್ ಟು ಮೋಷನ್. ನಾವು ಬಸ್ ಈಸ್ ಗೋಯಿಂಗ್ ಟು ಬಿ ಇನ್ ಮೋಷನ್, ಬಟ್ ವಾಟ್ ಅಬೌಟ್ ಯು? ಯು ಫೀಲ್ ದಿ ಬ್ಯಾಕ್ವರ್ಡ್ ಜರ್ಕ್. ಒಮ್ಮೆಟ್ಟಿಗೆ ಹಿಂದಕ್ಕೆ ಬಂದಂಗೆ ಆಗುತ್ತೆ. ದಿಸ್ ಇಸ್ ದಿ ಇನರ್ಷಿಯಾ ಆಫ್ ರೆಸ್ಟ್. ಯು ನೋ ದಟ್. ಬಿಕಾಸ್ your body oppose the change. What change? Motion. Your body doesn't accept that very easily. ಸುಮ್ಮನೆ ಹಂಗೆ ಬಸ್ ಹೋಗ್ತಾನಪ್ಪ, ನೀವು ಹಂಗ್ರ ಜೊತೆ ಹೋಗಲ್ಲಂಗ ಹೋಗ್ತೀರಾ, ಸ್ವಲ್ಪ ಸಮಯ ಆದ್ಮೇಲೆ ಹೋಗ್ತೀರಿ, ಬಟ್ ಸ್ಟಾರ್ಟಿಂಗ್ ಏನಾಗುತ್ತೆ, ಹಿಂದಕ್ಕೆ ಹೋಗ್ತೀರಿ. ಯಾಕಂದ್ರೆ ಯುವರ್ ಬಾಡಿ ಡಸಂಟ್ ಅಕ್ಸೆಪ್ಟ್ ದ ಚೇಂಜ್ ವೆರಿ ಈಸಿಲಿ. ಇಟ್ ಆಫರ್ಸ್ ಸಮ್ ರೆಸಿಸ್ಟೆನ್ಸ್. ಅದಕ್ಕೊಂಚೂರು ಪ್ರತಿರೋಧವನ್ನು ಒಡ್ಡುತ್ತೆ. ಯಾವುದು? ನಿಮ್ಮ ಬಾಡಿ. ಇಲ್ಲಿ ಅಷ್ಟೇ. ದಿ ಕಾರ್ಪೆಟ್ ಈಸ್ ನೌ ಬೀಟನ್, means that the carpet is set to be into motion. The carpet beat ಮಾಡಿದ ತಕ್ಷಣ carpet is going to be in motion. Carpet is going to be in motion. Dust particles which were at rest. ಮುಂಚೆನಾಗಿದ್ವು ರೆಸ್ಟ್ ಅಲ್ಲಿ ಇದ್ವು ಅಲ್ವಾ? which were at rest continue to be at rest. Continue to be at rest from the, because of their what? Because of their inertia. ಅವುಗಳ ಇನರ್ಷಿಯಾ ಪ್ರಾಪರ್ಟಿಯಿಂದ ರೆಸ್ಟಲ್ಲಿದ್ದಾವೆ. ಮುಂಚೆ ಈಗ ರೆಸ್ಟಲ್ಲಿ ಇರೋಕ್ಕೆ ಇಷ್ಟಪಡ್ತವೆ. ಸೊ ಈಗ ನೋಡಿ, ಇದು ಕಾರ್ಪೆಟ್ ಹೊಡೆದ್ರಿ, ಕಾರ್ಪೆಟ್ಟು ಮೋಷನಲ್ಲಿ ಹೋಯ್ತು, ಸ್ವಲ್ಪ ಕಂಪ್ರೆಸ್ ಆಗುತ್ತೆ. ಆದರೆ ಮೋಷನ್ ತಕ್ಷಣ ನನಗೆ ಭಾಳ ಮುಂದಕ್ಕೆ ಹೋಗಲ್ಲ, ಅದು ಸ್ವಲ್ಪ ಕಂಪ್ರೆಸ್ ಆಗುತ್ತೆ ಕಾರ್ಪೆಟ್. ಜೋಡಿ ಹಿಂಗೆ ಹೊಡಿತೀರಿ, ವೈಬ್ರೇಟ್ ಆಗುತ್ತೆ ಕಾರ್ಪೆಟ್ ಅಲ್ವಾ, ಕಂಪ್ರೆಸ್ ಆಗುತ್ತೆ. ಇಷ್ಟು ದಪ್ಪ ಕಾರ್ಪೆಟ್ ಇರ್ತಂದ್ರೆ ಏನಾಗುತ್ತೆ, ಸ್ವಲ್ಪ ಕಂಪ್ರೆಸ್ ಆಗುತ್ತೆ. ಇಷ್ಟು ತೆಳ್ಳಾಗುತ್ತೆ, ಸ್ವಲ್ಪ ತೆಳ್ಳಾಗುತ್ತೆ ಹಿಂಗೆ. ಅಂದರೆ ಅಷ್ಟು ಅದಿಂತೀವಿ ನೀವು ಅದನ್ನ. ಹೇಗೆ? ಬೈ ಹಿಟ್ಟಿಂಗ್ ದಟ್. ಅಂದರೆ ಕಾರ್ಪೆಟ್ಟು ಮೋಷನಲ್ಲಿ ಹೋಗುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಏನಾಗಿರ್ತವೆ ಮೇಲಿರ್ತಕ್ಕಂಥವು ಅಲ್ಲೇ ಇರ್ತವೆ. ಬಿಕಾಸ್ ಆಫ್ ದೇರ್ ಇನರ್ಷಿಯಾ ಆಫ್ ರೆಸ್ಟ್, ಬಿಕಾಸ್ ಆಫ್ ದೇರ್ ಪ್ರಾಪರ್ಟಿ, ಇನರ್ಷಿಯಾ ಪ್ರಾಪರ್ಟಿ, ದೇ ವಿಲ್ ಬಿ ಅಟ್ ರೆಸ್ಟ್ ಓನ್ಲಿ even after the beating of carpet. Because of the inertia property of the dust particles, after beating the carpet, still they continue to be at rest. ಅವಾಗ ಏನಾಗುತ್ತೆ, ನಿಮಗೆ ಕಾರ್ಪೆಟ್ ಇಂದ ಹೊರ ಬಂದಂತೆ ಕಾಣುತ್ತವು. ಒಂದು ಮೂವ್ ಆಗುತ್ತೆ, ಒಂದು ಮೂವ್ ಆಗಲ್ಲ. ಅಂದರೆ ಅರ್ಥ ಎರಡು ಬೇರೆ ಬೇರೆ ಆಗಿದೆ ಅಂತ ಅರ್ಥ. ಹಾಗಾಗಿ ಡಸ್ಟ್ ಪಾರ್ಟಿಕಲ್ಸ್ ಆರ್ ನೌ ಸೆಟ್ ಟು ಬಿ ಸಪರೇಟೆಡ್ ಆರ್ ಕಮ್ಸ್ ಔಟ್ ಆಫ್ ದಿ ಕಾರ್ಪೆಟ್. This is because of the law of inertia, or because of the inertia property of dust particles. Because of inertia property of your body tends to be in the backward motion, or your body will feel a backward jerk when the bus starts to go. It's like that when the carpet starts to go because of the hit by the stick. Dust particles, because of their inertia property, will continue to be at rest, as how your body does here. So like that, dust particles comes out of that. ಅರ್ಥ ಆಗ್ತಿದೆನಾ? So this is how the law of inertia comes into our daily life situations everywhere. Next question. Why they ask you these questions? To check the level of your understanding. ಅಷ್ಟೇ. Third one. Why is it advised to tie any luggage kept on the roof of a bus with a rope? ಏನು ಕೇಳ್ತಾರೆ ಅವರು? ಮೂರನೇ ಕ್ವಶನಲ್ಲಿ ಬಸ್ ಇದೆ, ರೈಟ್? ಬಸ್ಸು, ಡ್ರೈವರು, ನೀನು, ನಾನು, ನಾವು, ನೀವು, ರೈಟ್? ಇದು ರೂಫು. ಇಫ್ ಯು ವಾಂಟ್ ಟು ಕೀಪ್ ಎನಿ ಲಗೇಜ್ ಆನ್ ದ ರೂಫ್ ಆಫ್ ದಿ ಬಸ್, ಅದ್ರ ಮೇಲೆ ಇಡಬೇಕಂದ್ರೆ ಯಾರು ಟೈಟ್ ಕಟ್ಟಬೇಕದನ್ನ ರೋಪ್ ಜೊತೆಗೆ. ರೋಪಿಂದ ಕಟ್ಟಬೇಕು, ಇಲ್ಲಂದರೆ ಕಂಡಕ್ಟರ್ ಬೈತಾನೆ, ಮೊದಲು ಕಟ್ ಮರೆ ಅಂತಂದು, ಇಲ್ಲ ಬಿದ್ದೋಗುತ್ತೆ ಅಂತಂದು. ಇದ್ದವು ಟೆಕ್ನಿಕಲಿ ಅಥವಾ ಸೈಂಟಿಫಿಕಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಲಾ ಆಫ್ ಮೋಷನ್ಸ್. ಹೇಗೆ?
Suppose this is the luggage. If it is not tied with rope ಇಂದ ಕಟ್ಟಿಲ್ಲ, ಸುಮ್ಮನೆ ಇಟ್ಬಿಟ್ಟಿರಿ ಲಗೇಜ್ ಅನ್ನು ಹೋಗಿ. This is the luggage kept on the roof of the bus without tied, ಕಟ್ಟಿಲ್ದಂಗೆ. ಈಗೇನಾಗುತ್ತೆ ನೋಡಿ. Suppose the bus is at rest now. If the luggage which is kept on the roof of the bus is not tied ಆಗಿಲ್ಲ ಅಂದರೆ, ಅದನ್ನ ಹಗ್ಗದಿಂದ ಕಟ್ಟಿಲ್ಲ ಅಂದರೆ, ಸಪೋರ್ಟಿಗೆ ಕಟ್ಟಿಲ್ಲ ಅಂದರೆ, is not tied. If it is not tied, when the bus starts into motion, when the bus starts and sets into motion, rest in the motion start ಆದರೆ ಏನಾಗುತ್ತೆ, the luggage will start to come in the backward direction, as how you start to come in the backward direction. Law of inertia, or inertia of rest in this case. If the luggage is not tied, when the bus starts into motion, when the bus starts to move, the luggage, because of the inertia property of it, because of the inertia property of the luggage will now tend to move in the backward direction. That is, it wants to be in the rest only. Bus move ಆಗ್ಬೋದು, ಬಟ್ ಲಗೇಜ್ ಅಲ್ಲೇ ಇರಕ್ಕೆ ಇಷ್ಟಪಡುತ್ತೆ. ಫಾಲೋವಿಂಗ್, ಬಸ್ಸು ಸ್ವಲ್ಪ ಮೂವ್ ಆಗ್ಬೋದು ಬಿಕಾಸ್ ಆಫ್ ದಿ ಆಕ್ಸಿಲರೇಷನ್ ಗಿವನ್ ಬೈ ದಿ ಡ್ರೈವರ್. Bus parts, mirror, this, window, this, that, right? Everything will go with the bus. Everything will go into motion. But what about the rest of objects within that bus? You, the luggage, inside luggages. Everything wants to be there only. Everything wants to be there in their original position only. ಇಲ್ಲಿದೆ ಅಂದ್ರೆ ಇಲ್ಲಿರಕ್ಕೆ ಇಷ್ಟಪಡುತ್ತೆ, ಇಲ್ಲಿರಕ್ಕೆ ಇಷ್ಟಪಡುತ್ತೆ, ಇಲ್ಲಿರಕ್ಕೆ ಇಷ್ಟಪಡುತ್ತೆ. From their inertia property. From the inertia property of the luggage tends to be, from the inertia property of the luggage tends to be at rest only when the bus starts to move. Because of this, the luggage starts to go out of the bus. Bus in the bido chance irutte. Nodi, luggage, because of the inertia property, it wants to be there only. It wants to be at rest only. But bus is now in the moment. At some point of time, what happens? The luggage is here, bus will go here, luggage stops. ಅರ್ಥ ಆಗ್ತಿದೆನಾ? ಅದು ನೀವಲ್ಲ, ನೀವಾದ್ರೆ ಏನು ಮಾಡ್ತೀರಿ? ಯು ಹ್ಯಾವ್ ಸಮ್ ಮೆಂಟಲ್ ಕಾನ್ಶಿಯಸ್ನೆಸ್, ಯು ಹ್ಯಾವ್ ಸಮ್ ಮೆಂಟಲ್ ಎಬಿಲಿಟಿ. ಯುವರ್ ಬಾಡಿ ವಾಂಟ್ಸ್ ಟು ಬಿ ಹಿಯರ್ ಓನ್ಲಿ, ಅಟ್ ರೆಸ್ಟ್ ಪೊಸಿಷನ್ ಓನ್ಲಿ, ಆಸ್ ಹೌ ದ ಲಗೇಜ್ ಡಸ್. ಲಗೇಜ್ ಇಲ್ಲೇ ಇರಕ್ಕೆ ಇಷ್ಟಪಡುತ್ತೆ, ನೀವು ಕೂಡ ಅಲ್ಲೇ ಇರಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಬಾಡಿ ಕೂಡ. ಬಸ್ ಮುಂದಕ್ಕೆ ಹೋಗುತ್ತೆ, ನೀವು ಅಲ್ಲೇಡಕ್ಕೆ ಇಷ್ಟಪಡ್ತೀರಿ. ಅಕಸ್ಮಾತ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಕಾಮನ್ ಸೆನ್ಸ್ ಆರ್ ಮೆಂಟಲ್ ಕಾನ್ಶಿಯಸ್ನೆಸ್, ಯಾವುದೇ ಒಂದು ಮಾನಸಿಕವಾಗಿ ಏನೋ ಒಂದು ಬುದ್ಧಿ ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಇಲ್ಲಿರಕ್ಕೆ ಇಷ್ಟಪಡ್ತೀರಿ. ಬಸ್ ಮುಂದಕ್ಕೆ ಹೋಗ್ತಾ ಇರುತ್ತೆ, ಸೀದಾ ಬಂದು ಏನು ಮಾಡ್ತೀರಿ, ಹಿಂದಕ್ಕೆ ಬೆಳಿತೀರಿ, ದ ಬ್ಯಾಕ್ ಆಫ್ ದಿ ಬಸ್. ಒಂದು ವೇಳೆ ಬಸ್ಸಿಗೆ ಬ್ಯಾಕ್ ಇರಲಿಲ್ಲಪ್ಪ, ಇಲ್ಲಿಲ್ಲಪ್ಪ, ಕೆಳಗೆ ಬೀಳ್ತೀರಿ ನೀವು. ಬಿಕಾಸ್ ಯು ವಾಂಟ್ಸ್ ಟು ಬಿ ಅಟ್ ರೆಸ್ಟ್, ಯು ವಾಂಟ್ಸ್ ಟು ಟೆಂಡ್ ಟು ಇಂಟು ದ ರೆಸ್ಟ್ ಪೊಸಿಷನ್ ಓನ್ಲಿ, ಆರ್ ಎಲ್ಸ್ ಯು ವಾಂಟ್ಸ್ ಟು ಬಿ ಅಟ್ ದ ಸೇಮ್ ಪೊಸಿಷನ್, at the rest position, because your body opposes the change. It is the property of the body to oppose any change in its state of motion or state of rest, known as inertia. Because of the inertia property, you and the luggage wants to be at rest, but the bus is now moving. Because of that, after some point of time, if the bus goes here, the luggage wants to be here only, therefore luggage falls when the bus goes in the front direction. To avoid this, you have to tie that. Suppose the bus is already moving. The bus is already in movement. The luggage is kept on the roof of the bus, which is not tied with rope. Katilla. Bus is already moving with some velocity v. Ankodi. Avaga, luggage will happen what? Suppose the bus is now going to stop. If it is already moving, now it is going to stop. Move ಆಗ್ತಿದೆ ಅಂದರೆ ಲಗೇಜ್ ಕೂಡ ಮೂವ್ ಆಗ್ತಿದೆ, ಲಗೇಜ್ ಕೂಡ ಮೂವ್ ಆಗ್ತಿದೆ. Feel that there is a luggage on the roof, the bus is moving, the luggage is also moving. What happens if the driver of the bus stops the bus? Stop ಮಾಡಿದ್ರೆ ಏನಾಗುತ್ತೆ? That is motion into rest. ಉಲ್ಟಾ motion into rest. Motion ಇದ್ದು ರೆಸ್ಟ್ ಬರುತ್ತೆ ಅನ್ಕೊಳ್ಳಿ ಈಗ. Now what happens here?
The luggage which is just in the motion along with the bus when it is in motion, when the bus stops because of the brakes, but the luggage will not stop because of the inertia. Because of inertia of motion, because of inertia of motion, the luggage wants to be in motion. It wants to continue in the motion state. But bus stops. Bus stops here only because of the brakes, but the luggage wants to be in motion because of its property of inertia. Inertia of motion. This is inertia of rest is playing. Rest to motion means inertia of rest is playing. Motion to rest means inertia of motion is playing. Because of inertia of motion, the now luggage wants to be in motion. That is, it just goes even though the bus brakes, even though you apply the brakes to the bus and bus stops, but the luggage will not stop. It goes, it just falls in the front. Here it falls in the back of the bus. For this reason only we have to tie the luggage. The whole and sole thing is inertia. ಅಷ್ಟೇ. ಇದನ್ನೇ ಬೇಕಾಗಿ ಒಂದು ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು. ಬಟ್ ಈ ಥರ ಲೆಂತಿ ಕ್ವಶನ್ ಇರಲ್ಲ, ಸಿಂಪಲ್ ಆಗಿರುತ್ತೆ. Now the fourth question. A batsman hits a cricket ball which then rolls on a level ground. After covering short distance, the ball comes to rest. The ball slows to a stop because option A, the batsman did not hit the ball hard enough. Velocity is proportional to the force exerted on the ball. There is a force on the ball opposing the motion. There is no unbalanced force on the ball. So the ball would want to come to rest. ಈ ಥರ 4 ಆಪ್ಷನ್ಸ್ ಕೊಟ್ಟಿದ್ದಾನೆ, ಯಾವ ಸರಿ ಅಂತ ನೋಡ್ಬೇಕಲ್ಲ. ಏನು ಹೇಳ್ತಿದ್ದಾರೆ? ಎ ಬ್ಯಾಟ್ಸ್ಮನ್ ಹಿಟ್ಸ್ ಎ ಕ್ರಿಕೆಟ್ ಬಾಲ್. ಇಲ್ಲಿ ಅಂತ ವಿತ್ ಬ್ಯಾಟ್. Level ground. This is what? Ground. The level ground. ಒಂದೇ ಲೆವೆಲ್ ಇದೆ. ಬ್ಯಾಟ್ಸ್ಮನ್ ಹಿಟ್ ದ ಬಾಲ್. ಹಿಟ್ ಮಾಡ್ತಾನೆ. ಸೊ ಬಾಲ್ ಬಂತು. ಇಟ್ ಜಸ್ಟ್ ಗೋಸ್ ಸಮ್ ಡಿಸ್ಟೆನ್ಸ್. ಇಟ್ ಸ್ಟಾಪ್ಸ್. ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಲೆವೆಲ್ ಗ್ರೌಂಡ್. Ball stops. Ball stops. After covering short distance, the ball stops. The ball slows to stop. Ball slow ಆಗಿ ಮೆಲ್ಲಗೆ ಸ್ಲೋ ಆಗಿ ಬಂದು ಕೊನೆಗೆ ಸ್ಟಾಪ್ ಆಗುತ್ತೆ. Because first option ನೋಡಿ, batsman did not hit the ball hard enough. It's not correct. ಅವನು ಸ್ಲೋ ಹೊಡಿಲಿ, ಜೋರ ಹೊಡಿಲಿ, ಹೆಂಗಾದ್ರೂ ಹೊಡಿಲ್ಲ ಅವನು. ಇರ್ಬೋದು, ರೀಸನ್ ಇರ್ಬೋದು. ವಿತ್ ಬ್ಯಾಟ್ಸ್ಮನ್ ಹಿಟ್ ದ ಬಾಲ್ ವೆರಿ ಸ್ಲೋಲಿ, ಬಾಲ್ ಕವರ್ ಶಾರ್ಟ್ ಡಿಸ್ಟೆನ್ಸ್. ನೋ ಡೌಟ್, ಪ್ರಾಕ್ಟಿಕಲಿ ನಮ್ಗೆ ಕಾಣೋದು ಹಾಗೆ ಅದು. ಪ್ರಾಕ್ಟಿಕಲಿ ವಿ ಜಸ್ಟ್ ಅಬ್ಸರ್ವ್ ದ ಸೇಮ್ ಥಿಂಗ್. ಇಫ್ ದ ಬ್ಯಾಟ್ಸ್ಮನ್ ಡಿಡ್ ನಾಟ್ ಹಿಟ್ ದ ಬಾಲ್ ವೆರಿ ಸ್ಟ್ರಾಂಗ್ಲಿ, ಬಾಲ್ ಕವರ್ಸ್ ಲೆಸ್ ಡಿಸ್ಟೆನ್ಸ್ ಆರ್ ಶಾರ್ಟ್ ಡಿಸ್ಟೆನ್ಸ್ ಅಂಡ್ ಇಟ್ ಸ್ಟಾಪ್ಸ್. ಇಟ್ ಡಸಂಟ್ ರೀಚ್ ದಿ ಬೌಂಡ್ರಿ. ವಿ ನೋ ದಟ್. ಇಫ್ ದ ಬ್ಯಾಟ್ಸ್ಮನ್ ಹಿಟ್ ದ ಬಾಲ್ ವೆರಿ ಹಾರ್ಡ್ ಎನಫ್, ಇಟ್ ರೀಚಸ್ ದ ಬೌಂಡ್ರಿ. ಇಟ್ ಗೋಸ್ ಅಲಾಂಗ್ ದ ಗ್ರೌಂಡ್, ಇಟ್ ರೀಚಸ್ ದ ಬೌಂಡ್ರಿ. Scores 4 runs. ಹೌದಾ? But this is not quite correct. This is not correct to the core. ಯಾಕಂದ್ರೆ even though if the batsman just touches the ball, ಒಂಚೂರು ಟಚ್ ಮಾಡಿ ಸಾಕು ಬಾಲ್ ಅನ್ನ, the ball should have gone to the forever distance. ಬಾಲ್ ಹೋಗ್ಲೇಬೇಕಿತ್ತು, ಮುಂದಕ್ಕೆ ಹೋಗ್ಲೇಬೇಕು, because he has given some force to the ball. Since he has given some force to the ball, when he hit the ball, he has given some force. With that force, the ball should have continued to be in motion. ಅದು ಮೂವ್ ಆಗ್ತಾನೆ ಇರಬೇಕಿತ್ತು. ಯಾಕೆ ಮೂವ್ ಆಗಲ್ಲ ಅಂದರೆ, ದ ಥಿಂಗ್ ಈಸ್ ಫ್ರಿಕ್ಷನಲ್ ಫೋರ್ಸ್. ದ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದಿ ಬಾಲ್ ಅಂಡ್ ದ ಗ್ರೌಂಡ್ ವಿಲ್ ಕಮ್ ಇನ್ ಟು ಪ್ಲೇ. ವಾಟ್ ಇಫ್ ದೇರ್ ಇಸ್ ನೋ ಏರ್ ಅಟ್ ಆಲ್? What if there is no any kind of force around the ball?
ವಾಟ್ ಇಫ್ ದೇರ್ ಇಸ್ ನೋ ಫ್ರಿಕ್ಷನ್ ಅಟ್ ಆಲ್? ಇಲ್ಲಿ ಫ್ರಿಕ್ಷನ್ ಇಲ್ಲೇ ಇಲ್ಲಪ್ಪ ಅಂತಿದ್ರೆ ಏನಾಗ್ತಿತ್ತು? ನೀವು ಬರೀ ಚಿಕ್ಕದಾಗಿ ಹೊಡಿರಿ ಬಾಲನ್ನ, ಸ್ವಲ್ಪ ಸಣ್ಣ ಕೊಡಿರಿ ಬಾಲನ್ನ, ದಟ್ ಬಾಲ್ ವಿಲ್ ಜಸ್ಟ್ ಕಂಟಿನ್ಯೂ ಟು ಬಿ ಇನ್ ಮೋಷನ್ ಫಾರ್ ಎವರ್. ದಿಸ್ ಬಾಲ್ ವಿಲ್ ಜಸ್ಟ್ ಮೂವ್ ಫಾರ್ ಎವರ್. ಮೂವ್ ಆಗ್ತಾನೆ ಇರುತ್ತೆ ಯಾವಾಗ ಫ್ರಿಕ್ಷನ್ ಇಲ್ದಾಗ. ಹಿಯರ್ ದಿಸ್ ಇಸ್ ನಾಟ್ ದ ಕ್ವಶನ್ ಅಬೌಟ್ ಹೌ ದ ಬ್ಯಾಟ್ಸ್ಮನ್ ಈಸ್ ಹಿಟ್ಟಿಂಗ್. ಅವ್ನು ಸ್ಲೋವರ್ ಹೊಡಿಲಿ, ಜೋರಗರ ಹೊಡಿಲಿ, ಅವ್ನು ಸ್ಟ್ರಾಂಗರ್ ಹೊಡಿಲಿ, ಲೆಸ್ ಸ್ಟ್ರಾಂಗರ್ ಹೊಡಿಲವ, ಬಾಲ್ ಏನಾಗ್ತಿತ್ತು ಸುಮ್ಮನೆ ಹೋಗ್ತಾನೆ ಇತ್ತು ಯಾವಾಗ ಫ್ರಿಕ್ಷನ್ ಇಲ್ದಾಗ. Look at the second question, second option. Velocity is proportional to the force exerted on the ball. No doubt. The ball's velocity proportional to what? Force applied. More the force, more the velocity of the ball. But here, ಅಲ್ಲಿ ಏನು ಕೇಳ್ತಿದ್ದ ಅವನು? The question is here, the ball covers short distance and it stops. He is not asking about velocity here. He is not asking about with how much velocity it is moving. He is not asking like that. He is asking why it stops after some distance. ಬ್ಯಾಟ್ಸ್ಮನ್ ಬಾಲನ್ನು ಹೊಡೆದಾದ್ಮೇಲೆ ಯಾಕದು ಸ್ವಲ್ಪ ದೂರ ಹೋದ್ಮೇಲೆ ಸ್ಟಾಪ್ ಆಗುತ್ತೆ ಅಂತ ಕೇಳಿದ್ದಾನೆ. ಈಸ್ ನಾಟ್ ಅಟ್ ಆಲ್ ಕ್ವಶನಿಂಗ್ ಅಬೌಟ್ ವೆಲಾಸಿಟಿ. ಇಲ್ಲಿ ಕ್ವಶನೇ ಬರಲ್ಲ, ಇದು ಬೇಕಾಗಿಲ್ಲ ನಮಗೆ ಅಬೌಟ್ ವೆಲಾಸಿಟಿ. ಯಾಕೆ ಸ್ವಲ್ಪ ದೂರ ಹೋದ್ಮೇಲೆ ಅದು ಸ್ಟಾಪ್ ಆಗುತ್ತೆ ಅನ್ನೋದು ಬೇಕಷ್ಟೇ. ಅದು ಅಗೇನ್ ದ ಫಸ್ಟ್ ಆಪ್ಷನ್ ಇಸ್ ನಾಟ್ ಕರೆಕ್ಟ್ ಬಿಕಾಸ್ ಇಟ್ಸ್ ನಾಟ್ ಕ್ವೈಟ್ ಕರೆಕ್ಟ್. If there is no force of friction, whether he hits very slow or very fast, the ball would have covered the boundary level. ಬೌಂಡ್ರಿ ಮುಟ್ತಿತ್ತು, ಅದು ಬೌಂಡ್ರಿ ಮುಟ್ಟದೆ ಅಂದರೆ ಸುಮ್ಮನೆ ಹೋಗ್ತಾನೆ ಇರ್ತಿತ್ತು ಯಾವಾಗ ಫ್ರಿಕ್ಷನ್ ಇಲ್ಲದೆ ಇದ್ದಾಗ. ಹಾಗಾಗಿ ಫಸ್ಟ್ ಆಪ್ಷನ್ ಬರಲ್ಲ, ಸೆಕೆಂಡ್ ಆಪ್ಷನ್ ಬರಲ್ಲ. ದೇರ್ ಈಸ್ ಎ ಫೋರ್ಸ್ ಆನ್ ದ ಬಾಲ್ ಆಪೋಸಿಂಗ್ ದ ಮೋಷನ್, ದಿಸ್ ಈಸ್ ಕರೆಕ್ಟ್. ಆಪ್ಷನ್ ಸಿ ಹೇಳ್ತಾರೆ ನೋಡು, ದೇರ್ ಈಸ್ ಎ ಫೋರ್ಸ್ ಆನ್ ದ ಬಾಲ್ opposing the motion, opposing its motion. ಒಂದು ಫೋರ್ಸ್ ಇದೆ ಇಲ್ಲಿ. ಯಾಕದು ಬಾಲು ಸ್ವಲ್ಪ ದೂರ ಹೋದ್ಮೇಲೆ ಸ್ಟಾಪ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಎ ಫೋರ್ಸ್ ಪ್ರೆಸೆಂಟ್ ದೇರ್. ವಾಟ್ ದಟ್ ಫೋರ್ಸ್? ಫ್ರಿಕ್ಷನಲ್ ಫೋರ್ಸ್, FF. ದಿ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದಿ ಬಾಲ್ ಆನ್ ದ ಗ್ರೌಂಡ್. ಬಾಲ್ ಮೂವ್ ಆಗ್ತಾ ಇದ್ದಾಗ ಬಿಟ್ವೀನ್ ದಿ ಬಾಲ್ ಆನ್ ದ ಗ್ರೌಂಡ್ ದೇರ್ ಈಸ್ ಎ ಫ್ರಿಕ್ಷನಲ್ ಫೋರ್ಸ್ as studied in 8th chapter, 8th standard. So this friction is in opposite direction, which means that it opposes the motion. This is frictional force, this is the motion of the ball. So this frictional force, the force between the ball and the ground, that is frictional force, opposes the motion. Because of this only, the ball covers some distance, some short distance, and it comes into halt. It comes into rest. This is the correct option. ನಾಲ್ಕು ಏನು ಕೊಟ್ಟಿದೆ ನೋಡಿ, there is no unbalanced force on the ball, so the ball would want to come to rest. ಅವ ಏನು ಹೇಳ್ತಿದ್ದಾನೆ, ಬ್ಯಾಟ್ಸ್ಮನ್ ಹೊಡೆದಿದ್ದಾನೆ, ಬಾಲ್ ಬರ್ತಾ ಇದೆ, ಬಾಲ್ ಈಸ್ ಮೂವಿಂಗ್ ನಾವು. ಇಫ್ ದೇರ್ ಇಸ್ ನೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆನ್ ದ ಬಾಲ್, ಇಲ್ಲಿ ಯಾವುದೇ ಫೋರ್ಸ್ ಇಲ್ಲ ಅಂದರೆ ಅರ್ಥ ಏನು? ಆಪ್ಷನ್ ಡಿ ಪ್ರಕಾರ ಇಫ್ ದೇರ್ ಇಸ್ ನೋ ಫೋರ್ಸ್ ಆನ್ ದ ಮೂವಿಂಗ್ ಬಾಲ್, the ball would want to come to rest. ತಪ್ಪಲ್ವಾ? If there is no force on the ball means the ball should have continued to move. ಅಂದರೆ ಮುಂದಕ್ಕೆ ಹೋಗ್ತಾ ಇರಬೇಕಿತ್ತು ಯಾವಾಗ ಫೋರ್ಸ್ ಇಲ್ಲ ಅಂದರೆ. ಉಲ್ಟಾ ಕೊಟ್ಟಿದ್ದಾನವ ಫೋರ್ತ್ ಆಪ್ಷನನ್ನು. If there is no unbalanced force on the ball, so the ball would want to come to rest is wrong. The ball would have continued to motion ಅಂತ ಬರೀಬೇಕಿತ್ತು ಅವನಲ್ಲಿ ಆಪ್ಷನ್ ಡಿ ಯಲ್ಲಿ. ತಪ್ಪಾಗುತ್ತೆ. Therefore, option C is the right answer. Because of the frictional force only, the ball comes into halt. If no friction, whether the batsman hit the ball very strongly or very loosely, the ball would have reached the boundary or even the larger distance. If there is no friction. Since there is a force between the ball and the ground and it opposes the motion of the ball comes into rest. So that's the correct option, C. Now, let's get into the fifth question.
Fine. A truck starts from rest and rolls down a hill with a constant acceleration. It travels a distance of 400 meters in 20 seconds. Find its acceleration. Find the force acting on it if its mass is 7 tons. 1 ton is equals to 1000 kg. This is the question. What are they saying? Fifth one. A truck starts from rest, rolls down a hill. ಅಂದರೆ ಒಂದು ಸ್ಲೋಪ್ ಆಗಿರ್ತಕ್ಕಂಥ ಒಂದು ಹಿಲ್ ಇದೆ, ಒಂದು ಗುಡ್ಡ, ಏನೋ ಒಂದು ಗುಡ್ಡ ಇದೆ. ರೈಟ್, ಈ ಥರ ಒಂದು ಸ್ಲೋಪ್ ಇದೆ, ಗುಡ್ಡ. ದೇರ್ ಇಸ್ ಅ ಟ್ರಕ್, ಒಂದು ಟ್ರಕ್ ಇದೆ. ಸೊ ಇಫ್ ಯು ಜಸ್ಟ್ ರಿಲೀಸ್ ಆಲ್ ದ ಗೇರ್ಸ್ ಆಫ್ ದಿ ಟ್ರಕ್, ಗೇರ್ ಎಂಗೇಜ್ ಆಗಿದ್ರೆ ಏನಾಗುತ್ತೆ, ಟ್ರಕ್ ರೆಸ್ಟ್ನಾಗಿರುತ್ತೆ, ಸ್ಟಾಪ್ ಆಗಿರುತ್ತೆ. ಎಲ್ಲ ಗೇರ್ ತೆಗೆದು ನ್ಯೂಟ್ರಲ್ ಗಿಟ್ಟನಪ್ಪ ಅಂದರೆ ಆ ಟ್ರಕ್ಕನ್ನು, ಇಫ್ ಯು ಜಸ್ಟ್ ಕೀಪ್ ದ ಟ್ರಕ್ ಇನ್ ಟು ನ್ಯೂಟ್ರಲ್ ಪೊಸಿಷನ್. ಈ ಗಾಡಿ ಆದ್ರೆ ಅಷ್ಟೇ, ಗಾಡಿ ಹೊಡಿತಿರ್ತಾರೆ, ಸ್ಲೋಪ್ ಇರುತ್ತೆ, ಗೇರ್ ಎಂಗೇಜ್ ಆಗಿದ್ರೆ ಕರೆಕ್ಟಾಗಿ ಗಾಡಿ ಸ್ಟಾಪ್ ಆಗಿರುತ್ತೆ. 1ನೇ ಗೇರ್ ಅದು 3ನೇ ಗೇರ್ 4ನೇ ಗೇರ್ನಾಗಿದ್ದರೆ ಎಲ್ಲ ಗೇರ್ ತೆಗೆದು ನ್ಯೂಟ್ರಲ್ಗೆ ಹಾಕಿ ಗೇರನ್ನು, ಜಸ್ಟ್ ಚೇಂಜ್ ಇನ್ ಟು ನ್ಯೂಟ್ರಲ್ ಪೊಸಿಷನ್. ಇಫ್ ಯು ಡೂ ಲೈಕ್ ದಟ್, ಜಸ್ಟ್ ಎ ಸ್ಮಾಲ್ ಪುಷ್ ಇಸ್ ಎನಫ್ ಟು ಮೇಕ್ ದಟ್ ಬೈಕ್ ಟು ಗೋ ಇನ್ ಮೋಷನ್. ಇಲ್ಲಿ ಅಷ್ಟೇ, ಒಂದು ವೇಳೆ ಗೇರ್ ಎಂಗೇಜ್ ಆಗಲಿ ಅಂದರೆ ನ್ಯೂಟ್ರಲ್ ಇದ್ದರಪ್ಪ ಏನಾಗುತ್ತೆ, ಮೆಲ್ಲಕ್ಕೆ ಮೂವ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಮೆಲ್ಲಕ್ಕೆ ಮೂವ್ ಆಗ್ತಾ ಇದ್ದು ಹಂಗೆ ಜೋರಾಗಿ ಸ್ಟಾರ್ಟ್ ಆಗುತ್ತೆ. ಇಟ್ ಗೇನ್ಸ್ ವೆಲಾಸಿಟಿ. Velocity of the truck is now going to increase as it descends the hill. ಕೆಳಗೆ ಇಳಿತಾ 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 ಅದ್ರ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ ಇಟ್ ಡಿಸೆಂಡ್ಸ್, ಅಸೆಂಡ್ ಅಲ್ಲ, ಅಸೆಂಡ್ ಅಂತ ಹತ್ತೋದು, ಡಿಸೆಂಡ್ ಅಂದರೆ ಇಳಿಯೋದು. ಆಸ್ ಇಟ್ ಡಿಸೆಂಡ್ಸ್ ದಿ ಹಿಲ್, ದ ಸ್ಲೋಪ್ ಆಫ್ ದಿ ಹಿಲ್, ದ ವೆಲಾಸಿಟಿ ಆಫ್ ಇಟ್ ಗೋಸ್ ಆನ್ ಇನ್ಕ್ರೀಸಸ್. ಸೊ ಫ್ರಮ್ ದಿ ರೆಸ್ಟ್, ನೌ ದ ಟ್ರಕ್ ಈಸ್ ಗೋಯಿಂಗ್ ಟು ಹ್ಯಾವ್ ಸಮ್ ವೆಲಾಸಿಟಿ. ಹೌದಾ? ಸೊ ಫ್ರಮ್ ರೆಸ್ಟ್ ಇದೆ, ರೆಸ್ಟಲ್ಲಿತ್ತು ಮುಂಚೆ, ನ್ಯೂಟ್ರಲ್ಗೆ ಹಾಕ್ಬಿಟ್ರಿ, ಇಟ್ ಸ್ಟಾರ್ಟ್ಸ್ ಟು ಮೂವ್. ಸೊ ರೆಸ್ಟ್ ಮೀನ್ಸ್ ಇನಿಷಿಯಲಿ ಇಟ್ಸ್ ವೆಲಾಸಿಟಿ ಇಸ್ 0, ಯು ಈಸ್ 0 ಅಂತ ಅರ್ಥ. ಇನಿಷಿಯಲಿ ವೆಲಾಸಿಟಿ ಆಫ್ ದಿ ಟ್ರಕ್ ಈಸ್ 0. ನೌ ದಿ ಟ್ರಕ್ ಸ್ಟಾರ್ಟ್ಸ್ ಟು ಮೂವ್, ರೋಸ್ ಡೌನ್ ವಿಲ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಇದು ಹೆಂಗಂದ್ರೆ ವೆಲಾಸಿಟಿ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ, ಫಸ್ಟ್ 1 ಮೀಟರ್ ಪರ್ ಸೆಕೆಂಡ್ ಇದ್ರೆ ನೆಕ್ಸ್ಟ್ 2 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ನೆಕ್ಸ್ಟ್ 3 ಆಗುತ್ತೆ, ನೆಕ್ಸ್ಟ್ 4 ಆಗುತ್ತೆ, 5 ಆಗುತ್ತೆ, 6 ಆಗುತ್ತೆ, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಆರ್ಡರ್ ಜಾಸ್ತಿ ಆಗುತ್ತೆ, ಅವಾಗ ಅದನ್ನ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತೀವಿ. 3 ಇದ್ದದ್ದು 8 ಆಗಬಾರ್ದು, 8 ಇದ್ದದ್ದು 15 ಆಗಬಾರ್ದು, ಹೆಂಗೆ ಬೇಕಂಗೆ ಚೇಂಜ್ ಆಗಬಾರ್ದು. ಅವಾಗ ಅದು ನಾನ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಆಗುತ್ತೆ. ಅವಾಗ ನಾನು ವೆನ್ ಐ ವಾಸ್ ಡೂಯಿಂಗ್ ಮೋಷನ್ ಚಾಪ್ಟರ್, ಐ ವಾಸ್ ಜಸ್ಟ್ ಟೆಲಿಂಗ್ ಅಬೌಟ್ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಇನ್ ದ ಹೈಯರ್ ಕ್ಲಾಸಸ್ ಯು ವಿಲ್ ಲರ್ನ್ ಅಬೌಟ್ ನಾನ್ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಹಿಯರ್ ದ ವೆಲಾಸಿಟಿ ಶುಡ್ ಚೇಂಜ್ ರೆಗ್ಯುಲರ್ಲಿ, ಇನ್ ರೆಗ್ಯುಲರ್ ಪ್ಯಾಟ್ರನ್. ಅಂದರೆ ಅಲ್ಲಿ ಆಕ್ಸಲರೇಷನ್ ಆಗಿರಬೇಕು, ಕಾನ್ಸ್ಟೆಂಟ್ ಇರಬೇಕು. ದ ಚೇಂಜ್ ಇನ್ ವೆಲಾಸಿಟಿ ಶುಡ್ ಬಿ ಕಾನ್ಸ್ಟೆಂಟ್. 1 ಶುಡ್ ಚೇಂಜ್ ಟು 2 to 3 to 4, ಆರ್ 2 to 4, 4 to 6, 6 to 8, ಈ ಥರ ಕರೆಕ್ಟಾಗಿ ಒಂದೇ ಚೇಂಜ್ ಆಗ್ತಿರ್ಬೇಕು, ಅಲ್ಲಿ ಒಂದೇ ಪ್ರಮಾಣದಲ್ಲಿ ಚೇಂಜ್ ಆಗಬೇಕು. ಏನು ಹೇಳ್ತಿದ್ದಾರೆ, ವಿತ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇಟ್ ಟ್ರಾವೆಲ್ಸ್ ಡಿಸ್ಟೆನ್ಸ್ ಆಫ್ 400 ಮೀಟರ್ ಇನ್ 20 seconds. ಸಪೋಸ್ 20 seconds ಆದಮೇಲೆ ಇಟ್ ಕಮ್ಸ್ ಇನ್ ಟು ಇಯರ್, ಇಟ್ ಕಮ್ಸ್ ಇಯರ್. So it covers 400 meter in 20 seconds. In 20 seconds. Find its acceleration ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ? A ಕೇಳಿದ್ದಾರೆ. We want A. What are they given? And they also given the mass of the what? Truck also ಕೊಟ್ಟಿದ್ದಾರೆ. ಈಗ ನೋಡಿ, U is 0. Initially 0. Distance covered S is equals to 400 meter. Time for that is 20 seconds. We want A, the acceleration of the truck. ಹೌದಾ? Acceleration of the truck ಬೇಕು ನನಗೆ. From the formula V square minus U square is equals to 2AS. ಇಲ್ಲಿ ನೋಡ್ರಪ್ಪ,
ನನಗೆ ಎ ಬೇಕಂದ್ರೆ ಯುಗ್ ಬೇಕು, ಎಸ್ ಬೇಕು, ವಿ ಬೇಕು. ಇಲ್ಲಿ ವಿ ಗೊತ್ತು ನನಗೆ. 20 ಸೆಕೆಂಡ್ಸ್ ಆದಮೇಲೆ ಅದ್ರ ವೆಲಾಸಿಟಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ದ ವೆಲಾಸಿಟಿ ಆಫ್ ದಿ ಟ್ರಕ್ ಆಫ್ಟರ್ 20 ಸೆಕೆಂಡ್ಸ್. ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಕ್ಕೆ ಬರಲ್ಲ. ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ನೋಡಿ, ಎ ಬೇಕಂದ್ರೆ ಯು ನೀಡ್ ಟು ನೋ ಟಿ ಯು ವಿ. 3 ಬೇಕು ನಿನಗೆ. ಎ ಬೇಕಂದ್ರೆ 3 ಗೊತ್ತಿರಬೇಕು. ಇದು ಗೊತ್ತಿಲ್ಲ ನನಗೆ, ಹಾಗಾದ್ರೆ ಈ ಇಕ್ವೇಶನ್ ಯೂಸ್ ಮಾಡಕ್ಕೆ ಬರಲ್ಲ. ಹಾಗಾದ್ರೆ ಯಾರು ಮಾಡ್ಬೋದು? ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್. ಇದನ್ನ ಮಾಡ್ಬೋದು ನೋಡಿ. ಯು ವಾಂಟ್ ಎ, ದೇರ್ಫೋರ್ ಯು ಶುಡ್ ನೋ ಟಿ ಯು ಎಸ್. 3 ಗೊತ್ತಿರಬೇಕು. ಎಸ್ ಯು ಟಿ ಗೊತ್ತಿದ್ದಾವೆ, ಈ ಆರಾಮ್ಸೆ ಕಂಡುಹಿಡಿಬಹುದು ಬೈ ಯೂಸಿಂಗ್ ದಿಸ್ ಇಕ್ವೇಶನ್. ಹಾಗಾದ್ರೆ ವಿ ಕ್ಯಾನ್ ಯೂಸ್ ದಿಸ್ ಇಕ್ವೇಶನ್ ಎಸ್ ಈಕ್ವಲ್ಸ್ ಟು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್ ಟು ಫೈಂಡ್ ದಿ ಆಕ್ಸಲರೇಷನ್. ಏನು ಮಾಡ್ತೀರಿ? 400 ಮೀಟರ್ ಇಸ್ ಈಕ್ವಲ್ಸ್ ಟು ಯು ಎಷ್ಟಪ್ಪ? 0 ಇಂಟು 20 ಸೆಕೆಂಡ್ಸ್, ಅಗೇನ್ 0 ಆಫ್ ಆಕ್ಸಲರೇಷನ್ ಐ ಡೋಂಟ್ ನೋ. ವಾಟ್ ಇಸ್ ದ ಟೈಮ್ ಇಯರ್? 20 ಸ್ಕ್ವಯರ್ ಎ ಟಿ ಸ್ಕ್ವಯರ್, ದಟ್ ಈಸ್ ಎ ಇಂಟು ಟಿ ಸ್ಕ್ವಯರ್. ಇದೇನಾಯಿತು? 0 ಆಯಿತು. ಪ್ಲಸ್ ಆಫ್ ಇಂಟು ಎ 20 ಸ್ಕ್ವಯರ್ ಮೀನ್ಸ್ ಹೌ ಮಚ್? 400. ಇದೇನಿದು? 400. ಬಿಟ್ಬಿಡಿ 0 ಅಂದ್ರೇನು? ಅಷ್ಟೇ, ಮುಗೀತು. ಸೊ 400 ಹೋಯ್ತಲ್ವಾ? ಇದು ಹೋಯ್ತು. ಇಲ್ಲಿ ತೊಗೊಂಬಂದು ಕ್ಯಾನ್ಸಲ್ ಮಾಡಿದ್ರೆ ಒಂದೇ, ಅಲ್ಲಿದ್ದಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಒಂದೇ. ಇದಾಯ್ತು. ಇಲ್ಲಿ 1 ಉಳಿತಿರುತ್ತೆ. 4 1 1 ಇರುತ್ತೆ. ಇಲ್ಲಿ 2 ಈ ಕಡೆ ಬಂದರೆ ಆಯಿತು. 2 ಇಂಟು 1 is 2. ಇಲ್ಲಿ ಏನಾಯ್ತು? ಎ ಆಯಿತು. ಎ ಈಕ್ವಲ್ಸ್ ಟು 2 ಅಂದ್ರೇನು? ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಎಷ್ಟಿದೆ? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇರುತ್ತೆ ಅದರ ಆಕ್ಸಲರೇಷನ್. 1 ಸಿಕ್ತು. ಇನ್ನೊಂದು ಕೇಳಿದ್ದಾರೆ, ಫೈಂಡ್ ದಿ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಇಫ್ ಇಟ್ಸ್ ಮಾಸ್ ಈಸ್ 7 tons. ಮಾಸ್ ಕೊಟ್ಟಿದ್ದಾನೆ. ಮಾಸ್ ಆಫ್ ದ ಟ್ರಕ್ ಈಸ್ 7 tons. 1 ton is 1000 kg. That is, the mass of the truck is 7000 kg. ಎಷ್ಟು? 7000 kg ಇದೆ ಆ ಟ್ರಕ್. We want the force on it. Force on the truck is given by the formula m into a, Newton's second law of motion. ಹೌದಾ? F equals to m into a. m ಅಂದ್ರೇನು? 7000 kg ಇಂಟು ಎ ಅಂದ್ರೇನು? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. 7000 ಎಳ್ಳೆ ಅಂದರೆ 14000. 14000 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸೊ ದಿಸ್ ಈಸ್ ದಿ ಫೋರ್ಸ್ ಆನ್ ದ ಟ್ರಕ್. ಇಷ್ಟೇ, ಸಿಂಪಲ್. ಫೋರ್ಸ್ ಆನ್ ದ ಟ್ರಕ್. Followed. Since the mass is given in kg, we just found the acceleration in the meter per second square. Both are in SI units. ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. 7000 into 2 ಡೈರೆಕ್ಟ್ ಬರೀಬಹುದು. You need not to put the units in the calculation. ಡೈರೆಕ್ಟ್ ಲಾಸ್ಟ್ಗೆ ಹಾಕ್ಬೋದು. kg meter per second square is the unit of force. ಇನ್ನೊಂದಿದೆ, ಏನಿದೆ? ನ್ಯೂಟನ್. 14000 ನ್ಯೂಟನ್. ಹಿಂಗೆ ಬರೀಬೋದು. ಹಿಂಗಂದ್ರೆ ಒಂದೇ, ಹಿಂಗಂದ್ರೆ ಒಂದೇ. ಕೇಳ್ತೀನಿ, ಪಕ್ಕ ಕೇಳ್ತೀನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. kg meter per second square is also taken as n, f, b, z. ಏನೋ ಕೊಡ್ತೀನಿ, n ತಗೋಬೇಕು ನೀವು. kg ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಕೊಟ್ಟರೆ ತಗೊಳಕ್ಕೆ ಬರಲ್ಲ. kg ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇದ್ರೆ n ಬರುತ್ತೆ. ಫಾಲೋಡ್. ಅರ್ಥ ಆಗ್ತಿದೆನಾ? ನೋಡಿ, m ಇಂಟು ವಿ ಅಂದ್ರೆ ಏನಪ್ಪ? ಮೊಮೆಂಟಮ್. kg ಮೀಟರ್ ಪರ್ ಸೆಕೆಂಡ್. ಯೂನಿಟ್ ಆಫ್ ಮೊಮೆಂಟಮ್ ಈಸ್ kg ಮೀಟರ್ ಪರ್ ಸೆಕೆಂಡ್. m ಇಂಟು ಎ ಈಸ್ ಫೋರ್ಸ್ ಅಂದ್ರೇನು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಇದು ಫೋರ್ಸ್ ಯೂನಿಟ್. ಓನ್ಲಿ ಥಿಂಗ್ ಈಸ್ ದ ಪವರ್ ಈಸ್ 1, ದ ಪವರ್ ಈಸ್ 2. per second square. This is momentum, this is force. This is also taken as Newton to honor the scientist Isaac Newton. Now, the 6th question.
A stone of 1 kg is thrown with a velocity of 20 meter per second across the frozen surface of a lake and comes to rest after traveling a distance of 50 meter. What is the force of friction between the stone and the ice? Very simple question. ಒಂದು ಕೆರೆ, ನಾಡ್ಕೆರೆ, ಲೇಕ್ ಇದೆ. ಲೇಕ್ ಅಂದ್ರೆ ಏನೋ ಗೊತ್ತಿಲ್ಲ ನನಗೆ. ಕೆರೆ ಅನ್ಕೋಬೋದಾ? ಲೇಕ್ ಸರೋವರನಾ? ಓಕೆ, ಲೇಕ್. Upper surface of the lake is now frozen because of the very cold environment, very less temperature. Now the upper surface of the lake ಇದೆಲ್ಲ ವಾಟರ್, ಮೇಲೆ ಮಾತ್ರ ಫ್ರೋಜನ್ ಆಗಿದೆ ಅಂದರೆ ಗಟ್ಟಿಯಾಗಿದೆ, ಮಂಜುಗಡ್ಡೆ ಆಗಿದೆ. ಇಟ್ ಈಸ್ ಫ್ರೋಜನ್. ಏನಾಗ್ತಿದೆ ಅಲ್ಲಿ? ಎ ಸ್ಟೋನ್ ಆಫ್ 1 kg, 1 kg ಕಲ್ಲು, ಎ ಸ್ಟೋನ್ ಆಫ್ 1 kg is thrown with a velocity of 20 meter per second. 20 meter per second ಅಲ್ಲಿ ಎಸ್ತಿದ್ದೀರಿ. Across the frozen surface of a lake and comes to rest after traveling a distance of 50 meter. After traveling 50 meter distance ಅಂದರೆ ಇಲ್ಲಿವರೆಗೂ, ಇಲ್ಲಿ ಬರುತ್ತೆ. ಆ ಕಲ್ಲೆ ಮಾಡುತ್ತೆ, after covering 50 meter distance, it comes into halt. It comes to rest. It comes to rest after traveling distance of 50 meter. What is the force of friction between the stone and the ice? ಅವುಗಳ ಮಧ್ಯೆ ಇರತಕ್ಕಂಥ ಫ್ರಿಕ್ಷನ್ ಫೋರ್ಸ್ ಎಷ್ಟಿದೆ? Now tell me. You threw this 1 kg stone with velocity 20 meter per second. ಒಸ್ತಿದ್ರಿ ಹಿಂಗೆ, ಅದು ಅದರ ಮೇಲೆ ಜಾರ್ಕೊಂತ ಹೋಗ್ತಿದೆ. ಇದರ ಮೇಲೆ ಫ್ರೋಜನ್ ಸರ್ಫೇಸ್ ಆಫ್ ದಿ ಲೇಕ್. After some point of time, after covering 50 meter, it goes and it stops there. ಹೋಗಿ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ? ಫ್ರಿಕ್ಷನ್ ಫೋರ್ಸ್, ಕಾಮನ್ ಸೆನ್ಸ್. Because of the friction force between the stone and the frozen surface, the stone is going to stop after covering 50 meter. ಹಾಗಾದರೆ ಅಲ್ಲಿರ್ತಕ್ಕಂಥ ಫ್ರಿಕ್ಷನ್ ಫೋರ್ಸ್ ಎಷ್ಟಿತ್ತು? What was the friction force between the stone and the frozen surface? ಎಷ್ಟಿತ್ತು ಅಂತ ಗೊತ್ತಾಗಬೇಕು ನಮಗೆ. ನೋಡಿ, ಈಗ ಹೆಂಗೆ ಮಾಡ್ತೀನಿ ನೋಡಿ. ಫೋರ್ಸ್ ಗೊತ್ತಾಗಬೇಕಂದ್ರೆ ಅದು ಫ್ರಿಕ್ಷನ್ ಇರಲಿ, ಎಲೆಕ್ಟ್ರಿಕ್ ಫೋರ್ಸ್ ಇರಲಿ, ಮ್ಯಾಗ್ನೆಟಿಕ್ ಫೋರ್ಸ್ ಏನಾರು ಇರಲಿ, we should know first acceleration, because F equals to ma. We need to find the a by using equations of motion. ಈಗ ನೋಡಿ, it is thrown with velocity 20 meter per second ಅಂದರೆ u is 20 meter per second. ಆರಂಭಿಕ ವೇಗ u is 20 meter per second. u is 20 meter per second. Right? Distance covered by it is 50 meter. ಎಷ್ಟು? 50 meter. After covering the distance 50 meter, it is going to stop, means its final velocity is 0. It is how much? 0. Now there, see, I want a. Which equation can be used here? V square minus u square is equals to 2as. ನೋಡಿ, to find a, I don't know a, acceleration ಗೊತ್ತಿಲ್ಲ ನನಗೆ, ಅದು ಬೇಕು. To find a, I need to know s u v ಮೂರು ಗೊತ್ತಿದಾವಲ್ಲ. ರೆಸ್ಟ್ ಬರುತ್ತೆ, ಇಲ್ಲೇನಾಗುತ್ತೆ? ರೆಸ್ಟ್ ಬರುತ್ತೆ 50 ಮೀಟರ್ ಆದಮೇಲೆ. ಅಂದ್ರೇನು? v 0 ಅಂತ ಅರ್ಥ. v ಏನು 0 ಅಂತ ಅರ್ಥ. ಮೂರು ಗೊತ್ತಿದ್ದಾವೆ, a ಸಿಗುತ್ತೆ. v 0 ಅಂದರೆ 0 ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಅಂದರೆ ಎಷ್ಟಪ್ಪ? 20 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಇಂಟು a ಗೊತ್ತಿಲ್ಲ, s ಎಷ್ಟಪ್ಪ? 50. ರೈಟ್? ಮೈನಸ್ 400 ಇಸ್ ಈಕ್ವಲ್ಸ್ ಟು 2 into 50 is 100 into a. I want a is equals to minus 400 divided by 100. 1 ja 4 ja. Therefore 4, enta 4 minus 4. Minus 4 meter per second square is the acceleration of the stone. What minus indicates here? Acceleration is in the backward direction, in the opposite direction of the motion. That is negative acceleration. Friction always causes negative acceleration. ಅರ್ಥ ಆಗ್ತಿದೆನಾ? ಫ್ರಿಕ್ಷನ್ ಫೋರ್ಸ್ ಆಲ್ವೇಸ್ ಕಾಸಸ್ ನೆಗೆಟಿವ್ ಆಕ್ಸಲರೇಷನ್. ಯಾಕೆ?
because friction is always in the opposite direction of the motion. If the motion is in this direction, friction in the backward direction, in the opposite direction. Therefore, direction is opposite to the motion direction. ಹಾಗಾಗಿ ನೆಗೆಟಿವ್ ಬರುತ್ತೆ ಯಾವಾಗಲೂ. Therefore, friction force causes negative acceleration. That's why we got negative symbol at the end of the answer. ಅವರೇನು ಕೇಳಿದ್ದಾರೆ, ವಾಟ್ ಇಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ಅಂತ ಕೇಳಿದ್ದಾರೆ. Therefore, friction force or force of friction is equals to friction force is equals to mass into acceleration is equals to mass ಎಷ್ಟಪ್ಪ 1 kg is equals to acceleration ಎಷ್ಟಪ್ಪ -4 meter per second square is equals to -4 kg meter per second square is equals to -4 Newton. ಹಂಗಂದ್ರೆ ಒಂದೇ ಹಿಂಗಂದ್ರೆ ಒಂದೇ. Therefore, friction force is equals to 4 Newton ಅನ್ಬೋದು. ಫ್ರಿಕ್ಷನ್ ಅಂದ ತಕ್ಷಣ ನೀವು ಯಾವಾಗ ಬರುತ್ತೆ, ನೆಗೆಟಿವ್ ಸೈನ್ ಗೊತ್ತಾಗ್ಬಿಡ್ಬೇಕು ನಿಮಗೆ. ನಾರ್ಮಲ್ ಆಗಿ ಫ್ರಿಕ್ಷನ್ ಫೋರ್ಸ್ ಬಿಟ್ವೀನ್ ದಿ ಟ್ರಕ್ ಆನ್ ದ ರೋಡ್ ಈಸ್ -20 Newton ಅಂತ ಅನ್ಬಾರ್ದು. ಶುಡ್ ನಾಟ್ ಸೇ ಲೈಕ್ ದಟ್. ಸಿಂಪಲ್ 20 Newton ಅನ್ಬೇಕು. ಫ್ರಿಕ್ಷನ್ ಅಂದ ತಕ್ಷಣ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ ನೆಗೆಟಿವ್ ಅಂತಂದು. ದಟ್ ಫೋರ್ಸ್ ಇಸ್ ನೆಗೆಟಿವ್ ಫೋರ್ಸ್, ಅಂದರೆ ಆಪೋಸಿಟ್ ಇದೆ ಅಂತ ಅರ್ಥ. ಟ್ರಕ್ ಹಂಗೆ ಹೋಗ್ತಿದ್ರೆ ಅದು ಫ್ರಿಕ್ಷನ್ ಫೋರ್ಸ್ ಈ ಕಡೆ ಇದೆ ಅಂತ ಅರ್ಥ. ಹಾಗಾಗಿ ಈ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ವಾಟ್ ಸರ್? ಇಂಡಿಕೇಟ್ಸ್ ದ ಫ್ರಿಕ್ಷನ್ ಫೋರ್ಸ್ ಈಸ್ ಇನ್ ದಿ ಡೈರೆಕ್ಷನ್ ಆಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ದಿ ಮೋಷನ್. ಅದು ಆ ಕಡೆ ಇದ್ರೆ ಸ್ಟೋನು ಆ ಕಡೆ ಹೋಗ್ತಿದ್ರೆ ಫ್ರಿಕ್ಷನ್ ಫೋರ್ಸ್ ಈ ಕಡೆ ಇರುತ್ತೆ, ಯಾವಾಗಲೂ ಆಪೋಸ್ ಮಾಡುತ್ತೆ. -4 Newton. Here ಮೈನಸ್ ಬರಿಬೇಕು ಲಾಸ್ಟಿಗೆ. ಮೈನಸ್ ಇಂಡಿಕೇಟ್ಸ್ ದ ಸೈನ್ ಮೈನಸ್ ಇಂಡಿಕೇಟ್ಸ್ ಫ್ರಿಕ್ಷನ್ ಫೋರ್ಸ್ ಈಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಫ್ ದಿ ಮೋಷನ್. ಮೋಷನ್ ಆ ಕಡೆ ಇದೆನೋ ಅದು ವಿರುದ್ಧವಾಗಿರುತ್ತೆ ಅಂತ ಅರ್ಥ. ಸಿಂಪಲ್. ಸೊ ನಾವು 6th is done. So let's get into 7th question, but time up. So we are going to solve the remaining questions in the coming parts. That's it. Watch it and enjoy. Bye bye. Thank you.